ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡಿಂದ ಬರುವಂತಹ ಒಂದು ಸಬ್ ರಸ್ತೆ. ಸೊ ವಿಲೇಜ್ ಮಾರ್ಗವಾಗೇ ಬರುವಂಥದ್ದು. ಇದು ಫ್ಯೂಚರು ಡಾಂಬರೀಕರಣ ಆಗುತ್ತೆ. ಸೊ ಎಸ್ಟಿಮೇಷನ್ ಎಲ್ಲ ಆಗಿದೆ. ಸೊ ಅಕ್ಕಪಕ್ಕದಂಥ ರೈತರು ಹೇಳ್ತಾ ಇದ್ದಾರೆ. ಇದು 2 ವಿಲೇಜ್ ಮಧ್ಯ ಇರುವಂತಹ ರಸ್ತೆ. ಇದು ಈ ರಸ್ತೆಯಿಂದ ಒಂದು 10 ರಿಂದ 20 ಮೀಟ್ರು ಇದು ಸರ್ಕಾರಿ ರಸ್ತೆ. ಇದು ಒಂದು 10 ರಿಂದ 20 ಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು 2 ಎಕರೆ 4 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕೆ ಇರುವಂಥದ್ದು. ಈ ರಸ್ತೆ ಕ್ಲೀನ್ ಮಾಡ್ಕೋಬೇಕು. ಬಟ್ ಇವಾಗ ಲಾರಿ ಕಾರು ಎಲ್ಲ ಓಡಾಡುತ್ತೆ, ತೊಂದರೆ ಇಲ್ಲ. ಇದು ಬಂದು ಸರ್ಕಾರಿ ರಸ್ತೆ. ಇದು ವಾಕಬಲ್ ಡಿಸ್ಟೆನ್ಸು. ಇನ್ನೊಂದು ಆ ಮೇನ್ ರಸ್ತೆ ಇದೆಯಲ್ಲ, ಈ ಮೇನ್ ರಸ್ತೆಯಿಂದ ಒಂದು 10 ರಿಂದ 20 ಮೀಟ್ರು ಕಂಟಿನ್ಯೂ. ಇದು ಈ ರಸ್ತೆಗೆ ಅಟ್ಯಾಚ್ ಆಗಿ 2 ಎಕರೆ 4 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ನೋಡಿ, ಇದು ಈ ಬೇಲಿ ಇದೆಯಲ್ಲ, ಈ ಬೇಲಿ ಕೂಡ ರೋಡ್ ಸೇರಿದಂಗೆ ಇದೆ. ನೋಡಿ, ಈ ಬೇಲಿ ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ಇದು ಒಂದು ಪೀಸ್. ಇದು ರೋಡ್ ಫೇಸಿಂಗ್. ಇದು ಏನು ಮಡ್ ರಸ್ತೆ ಇದೆಯಲ್ಲ, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥದ್ದು. ಈ ರಸ್ತೆಯಿಂದ ಎಂಟ್ರಿ ಆಯ್ತಿದ್ದಂಗೆ ಇದು ಫಸ್ಟ್ ಪಾರ್ಟ್. ಇದು ಸೆಕೆಂಡ್ ಪಾರ್ಟ್. ಇದು ಇನ್ನೊಂದು ಆ ಬೇಲಿ ನೋಡಿ, ಇಲ್ಲಿ ಆ ಬೇಲಿ ಇದೆಯಲ್ಲ, ಅದು ಕೂಡ ಇದಕ್ಕೆ ಈ ಸರ್ವೆ ನಂಬರ್ಗೆ ಬರುವಂಥದ್ದು. ಸೊ ಟೋಟಲ್ ಇದು ಒಂದೇ ಸರ್ವೆ ನಂಬರು, 3 ಪೋಲ್ ಇದೆ. 3 ಫ್ಯಾಮಿಲಿ ಬರ್ತಾರೆ 2 ಎಕರೆ 4 ಗುಂಟೆಗೆ. 1 ಎಕರೆ 2 ಗುಂಟೆಗೆ ಒಂದು ಫ್ಯಾಮಿಲಿ, 21 ಗುಂಟೆ 21 ಗುಂಟೆಗೆ ಒಂದೊಂದು ಫ್ಯಾಮಿಲಿ. ಸೊ ಟೋಟಲ್ ಇದು 3 ಫ್ಯಾಮಿಲಿ ಬರ್ತಾರೆ. ಸೊ ಈ ಫ್ಯಾಮಿಲಿದು ಪಿತ್ರಾರ್ಜಿತ ಆಸ್ತಿ. ಇದು ಆನ್ಸಿಸ್ಟರ್ ಪ್ರಾಪರ್ಟಿ. ಸೊ ನಿಮಗೆ ವಂಶವೃಕ್ಷ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. 2 ಎಕರೆ 4 ಗುಂಟೆ. ಇದು ಮೈಸೂರು ರಿಂಗ್ ರೋಡಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡಿಂದ ಬಂದರೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ. 7 ರಿಂದ 8 ಕಿಲೋಮೀಟ್ರ್ ಆಗುತ್ತೆ ಊಟಿ ರೋಡಿಂದ. ಇದು 2 ವಿಲೇಜ್ ಮಧ್ಯ ಇದೆ. ಇದು ಗುಂಡಲ್ಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಒಂದು ವೆಹಿಕಲ್ ಹೋಗ್ತಿದೆ ನೋಡಿ, ಇಲ್ಲಿ ಆ ರೋಡಿಂದ 2ನೇ ಲ್ಯಾಂಡ್. ಇದು ಒಂದು ಪೀಸು, ಇದು ಒಂದು ಪೀಸು. ಇದು ಸ್ಟ್ರೈಟ್ ಹೋಗುತ್ತೆ. ಇದು ಟೋಟಲ್ 2 ಎಕರೆ 4 ಗುಂಟೆ ಜನರಲ್ ಪ್ರಾಪರ್ಟಿ. ಇದು ನಂಜನಗೂಡಿಂದ ಬಂದರೆ 20 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ ಬಂದರೆ 40 ಕಿಲೋಮೀಟ್ರ್ ಆಗುತ್ತೆ ಸ್ಪಾಟ್ಗೆ. ಊಟಿ ರೋಡು ಏನು ಮೇನ್ ರಸ್ತೆ ಇದೆಯಲ್ಲ, ಅಲ್ಲಿಂದ 7 ರಿಂದ 8 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ಪ್ರಾಪರ್ಟಿ ಇದೆ. ರಸ್ತೆಯೂ ಕೂಡ ವಿಶಾಲವಾಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.